ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmagga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದ ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ಟರ್ಕಿ ನಡೆಸಿದ ಕಳ್ಳಾಟ ಈಗ ಬಹಿರಂಗ ಆಗ್ತಾ ಇದೆ. ಭಾರತ ಏಕಾಂಗಿಯಾಗಿ ಸಿಂಗಲ್ ಆಗಿ ಫೈಟ್ ಮಾಡ್ತು, ಹುಲಿ ತರ ಫೈಟ್ ಮಾಡ್ತು. ಆದ್ರೆ ಭಾರತದ ವಿರುದ್ಧ ಗುಳ್ಳೆನರಿಗಳು, ತೋಳಗಳೆಲ್ಲ ಒಟ್ಟಿಗೆ ಸೇರಿದ್ವು ಅಂತ ಗೊತ್ತಾಗ್ತಾ ಇದೆ. ಟರ್ಕಿಯ ಮತ್ತೊಂದು ಭಾರತ ವಿರೋಧಿ ಮುಖವಾಡ ಕಳಚೆ ಬಿದ್ದಿದೆ. ಭಾರತದ ಕ್ಷಿಪಣಿಯ ಏಟಿಗೆ. ಈ ಆಪರೇಷನ್ ವೇಳೆ ಭಾರತಕ್ಕೆ ಕೌಂಟರ್ ಕೊಡೋಕೆ ಅರ್ಡಾನ್ ನೇತೃತ್ವದ ಟರ್ಕಿ ತನ್ನ ಕೊಲಬಾಂಧವ ಪಾಕಿಸ್ತಾನಕ್ಕೆ 350 ಡ್ರೋನ್ಗಳನ್ನ ಸಪ್ಲೈ ಮಾಡಿತ್ತು. ಟರ್ಕಿದು ಬ್ಯಾರಕ್ತರ್ ಡ್ರೋನ್ ಯುಕ್ರೇನ್ ಕದನದಲ್ಲಿ ಬಹಳ ಎಫೆಕ್ಟಿವ್, ಅಜರ್ಬೈಜಾನ್ ಕದನದಲ್ಲಿ ಬಹಳ ಎಫೆಕ್ಟಿವ್ ಅಂತೆಲ್ಲ ಕುಣಿತಾ ಇದ್ರು. ಪಾಕಿಸ್ತಾನಕ್ಕೂ ತಗೊಳ್ಳಿ, ನಿಮಗೆ ಬ್ರಹ್ಮಾಸ್ತ್ರ ಕೊಡ್ತೀವಿ ಅಂತ ಕಳಿಸಿದ್ರು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಟರ್ಕಿ ದೊಡ್ಡ ತಪ್ಪನ್ನ ಮಾಡಿಬಿಟ್ಟಿದೆ. ಬರೀ ಶಸ್ತ್ರಾಸ್ತ್ರ ಮಾರಿದ್ ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಅದರ ಆಪರೇಟರ್ಗಳನ್ನ, ಡ್ರೋನ್ ಪೈಲಟ್ಗಳನ್ನ, ಡ್ರೋನ್ ಆಪರೇಟರ್ಸ್ ಅನ್ನ ಕೂಡ, ಅಂದ್ರೆ ತನ್ನ ಡ್ರೋನ್ ಬ್ರಿಗೇಡ್ನ ಅಧಿಕಾರಿಗಳನ್ನ ಕೂಡ ಆ ಡ್ರೋನ್ಗಳನ್ನ ಭಾರತದ ವಿರುದ್ಧ ಆಪರೇಟ್ ಮಾಡೋಕೆ ಪಾಕಿಸ್ತಾನಕ್ಕೆ ಕಳಿಸಲಾಗಿತ್ತು. ಆದರೆ ಟರ್ಕಿ ಸೇನೆ ಪಾಕಿಸ್ತಾನಕ್ಕೆ ಕಾಲಿಟ್ಟಿತ್ತು ಭಾರತದ ವಿರುದ್ಧ. ಆದರೆ ಭಾರತದ ಆಪರೇಷನ್ ಟೈಮ್ನಲ್ಲಿ, ಸಿಂಧೂರ್ ಟೈಮ್ನಲ್ಲಿ ಭಾರತದ ಪೆಟ್ಟಿಗೆ ಪಾಕಿಸ್ತಾನ ಸೈಡ್ ಮೃತಪಟ್ಟವರಲ್ಲಿ ಇಬ್ಬರು ಟರ್ಕಿ ಮಿಲಿಟರಿ ಅಧಿಕಾರಿಗಳು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋ ಸ್ಫೋಟಕ ವರದಿಗಳು ಈಗ ಹೊರಬೀಳ್ತಾ ಇದೆ. ಈ ವರದಿಗಳ ಪ್ರಕಾರ ಭಾರತದ ವಿರುದ್ಧ ಹೋರಾಡೋಕೆ ಪಾಕಿಸ್ತಾನ ಟರ್ಕಿಯ ಬ್ಯಾರಕ್ತರ್ TB2 ಮತ್ತು ಈಹಾ ಡ್ರೋನ್ಗಳನ್ನ ಯೂಸ್ ಮಾಡಿತ್ತು. ಭಾರತದ ಮಿಲಿಟರಿ ಪೊಸಿಷನ್ಸ್ ಅನ್ನ ಪತ್ತೆ ಮಾಡೋಕೆ, ಭಾರತೀಯ ಸೇನಾ ಪೋಸ್ಟ್ಗಳ ಮೇಲೆ ಆತ್ಮಾಹುತಿ ದಾಳಿ ನಡೆಸೋಕೆ ಇವುಗಳನ್ನ ಯೂಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇಷ್ಟು ಮಾತ್ರವಲ್ಲದೆ ಭಾರತದ ಟಾರ್ಗೆಟ್ಗಳ ಮೇಲೆ ಡ್ರೋನ್ ದಾಳಿ ನಡೆಸೋಕೆ ಖುದ್ದು ಟರ್ಕಿಯ ಸೇನಾ ಸಲಹೆಗಾರರು ಕೂಡ ಶಾಮೀಲಾಗಿದ್ರು. ಅದಕ್ಕಾಗಿ ಪ್ಲಾನ್ ಹಾಕೊಟ್ಟಿದ್ರು. ಪಾಕ್ ಸೇನೆಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು. ಒಟ್ಟಾರೆ ಆಪರೇಷನ್ ಸಿಂಧೂರ್ ವೇಳೆ ಬರೀ ಪಾಕ್ಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡದೆ ಟರ್ಕಿಶ್ ಫೋರ್ಸಸ್ ಬೂಟ್ಗಳು ಪಾಕಿಸ್ತಾನಕ್ಕೆ ಕಾಲಿಟ್ಟಿದ್ವು. ಆ ಮೂಲಕ ಖುದ್ದು ಟರ್ಕಿ ಭಾರತದ ವಿರುದ್ಧ ಯುದ್ಧದಲ್ಲಿ ತೊಡಗಿತ್ತು ಅಂತ ಗೊತ್ತಾಗ್ತಾ ಇದೆ. ವೆರಿ ವೆರಿ ಸೀರಿಯಸ್ ವಿಚಾರ ಇದು, ತುಂಬಾ ಗಂಭೀರವಾಗಿರೋ ವಿಚಾರ ಇದು. ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿದ್ದ ಹೊತ್ತಲ್ಲೇ ಈ ಟರ್ಕಿಯ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಕರಾಚಿಗೆ ಬಂದಿಳಿದಿತ್ತು ಅಂತ ರಿಪೋರ್ಟ್ ಆಗಿತ್ತು. ಆವಾಗ ಸುಳ್ಳು ಹೇಳಿದ್ರು ಟರ್ಕಿಯವರು, ಶಸ್ತ್ರಾಸ್ತ್ರ ಕಳಿಸಿಲ್ಲಪ್ಪ ನಾವು, ಅದು ಎಲ್ಲಿಗೋ ಬೇರೆ ಕಡೆ ಹೋಗೋದು, ಇಂಧನ ಖಾಲಿಯಾಗಿ ದಾರಿ ಮಧ್ಯೆ ನಿಲ್ಲಿಸಿತ್ತು, ಅದಾದ್ಮೇಲೆ ತನ್ನ ಡೆಸ್ಟಿನೇಷನ್ಗೆ ಹೋಗಿತ್ತು ಅಂತ ಕತೆ ಹೇಳಿದ್ರು. ಯಾವ ಡೆಸ್ಟಿನೇಷನ್, ಮುಂದೆ ಎಲ್ಲಿಗೆ ಹೋಯ್ತು, ಆ ಕಾರ್ಗೋ ವಿಮಾನದಲ್ಲಿ, ಮಿಲಿಟರಿ ವಿಮಾನದಲ್ಲಿ ಏನು ಒಳಗಡೆದಿದ್ದು ಗೂಡ್ಸ್ ಏನು ಬಾಯ್ಬಿಟ್ಟಿರಲಿಲ್ಲ. ಆದ್ರೆ ಅದರಲ್ಲಿ ಶಸ್ತ್ರಾಸ್ತ್ರ ಕಳಿಸಿಕೊಡ್ಲಾಗಿತ್ತು ಅನ್ನೋದು ಈಗ ರಿಪೋರ್ಟ್ ಆಗ್ತಾ ಇದೆ. ಟರ್ಕಿ ಮತ್ತು ಪಾಕಿಸ್ತಾನದಲ್ಲಿನ ಕೆಲವೊಂದು ಮಿಲಿಟರಿ ಮೂವ್ಮೆಂಟ್ಸ್ ಮತ್ತು ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಆಧಾರದಲ್ಲಿ ರಕ್ಷಣಾ ತಜ್ಞರು ಈ ರೀತಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಈ ರೀತಿ ರಿಪೋರ್ಟ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದಾವೆ. ಆದ್ರೆ ಭಾರತವಾಗ್ಲಿ, ಟರ್ಕಿ ಆಗ್ಲಿ, ಪಾಕಿಸ್ತಾನವಾಗ್ಲಿ ಈ ವಿಚಾರದಲ್ಲಿ ಅಫಿಷಿಯಲ್ ಆಗಿದವರೆಗೂ ಏನೂ ಕೂಡ ಹೇಳಿಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರೋ ಟರ್ಕಿ ಮತ್ತು ಅಜರ್ಬೈಜಾನ್ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಕೂಗು ಜೋರಾಗ್ತಾ ಇದೆ. ಇದೀಗ ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ ಟ್ರಾವೆಲ್ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಈಸ್ ಮೈ ಟ್ರಿಪ್ ಸಹ ಸಂಸ್ಥಾಪಕ ಪ್ರಶಾಂತ್ ಪಿಟ್ಟಿ ಹೇಳಿದ್ದಾರೆ. ಟರ್ಕಿಯ 22% ಹಾಗೂ ಅಜರ್ಬೈಜಾನ್ನ 30% ಬುಕಿಂಗ್ ಕ್ಯಾನ್ಸಲ್ ಆಗಿವೆ ಅಂತ ಹೇಳಿದ್ದಾರೆ. 2024ರಲ್ಲಿ 2.87 ಲಕ್ಷ ಭಾರತೀಯರು ಟರ್ಕಿಗೆ ಹಾಗೂ 2.43 ಲಕ್ಷ ಜನ ಅಜರ್ಬೈಜಾನ್ಗೆ ವಿಸಿಟ್ ಮಾಡಿದ್ರು. ಏನೋ ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಪ್ರಾಣ ಕಳ್ಕೊಂಡ ಉಗ್ರ ಹುಳುಗಳಿಗೆ, ಮರಿಗಳಿಗೆ ಈಗ ಅವರ ಫ್ಯಾಮಿಲಿಯವರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರದ ಪ್ಯಾಕೇಜ್ ಅನ್ನ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಂಜೂರು ಮಾಡಿದ್ದಾರೆ. ಅವರಿಗೆ ದೇಶ ನಡೆಸೋಕೆ ದುಡ್ಡಿಲ್ಲ, ಉಗ್ರರ ಫ್ಯಾಮಿಲಿಯವರು ದುಡ್ಡು ಕೊಡ್ತಾರಂತೆ. ಟ್ರೈಬ್ಯೂನ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಈ ಹಣ ಮೃತಪಟ್ಟವರ ಹತ್ತಿರದ ಸಂಬಂಧಿಗಳಿಗೆ ಕೊಡ್ತಾರೆ. ಇದರಿಂದ ತನ್ನ ಫ್ಯಾಮಿಲಿಯ ಒಟ್ಟು 14 ಸದಸ್ಯರನ್ನ ಕಳ್ಕೊಂಡಿರೋ JM ಉಗ್ರ ಮಸೂದ್ ಅಜರ್ಗೂ ಪಾಕ್ ಪ್ರಧಾನಿಯ ಈ ಪರಿಹಾರ ಹಣ ಸಿಗತ್ತೆ. ಅದು ಕೂಡ 14 ಕೋಟಿ ಪಾಕಿಸ್ತಾನ ರೂಪಾಯಿ ಸಿಗಬಹುದು ಅನ್ನೋ ಲೆಕ್ಕಾಚಾರ.
ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಭಾರತ ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆ ಮೇಲೆ ದಾಳಿ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಓಪನ್ ಸೋರ್ಸ್ ಇನ್ವೆಸ್ಟಿಗೇಷನ್ ಹಾಗೆ ಫ್ಲೈಟ್ ಟ್ರ್ಯಾಕಿಂಗ್ ಡೇಟಾ ಮತ್ತು ಸ್ಯಾಟಲೈಟ್ ಇಮೇಜಸ್ ಆಧಾರದಲ್ಲಿ ಒಂದಷ್ಟು ರಿಪೋರ್ಟ್ಸ್ ಬರ್ತಾ ಇದಾವೆ. ಭಾರತದ ದಾಳಿ ವೇಳೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಯೂಸ್ ಮಾಡೋ ವಿವಿಐಪಿ ಏರ್ ಕ್ರಾಫ್ಟ್ ಆ ಏರ್ ಬೇಸ್ನಲ್ಲೇ ಇತ್ತು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ವೈಟ್ G450GIVX ಅನ್ನೋ ಏರ್ ಕ್ರಾಫ್ಟ್ ದಾಳಿ ವೇಳೆ ಬರೀ 435 ಮೀಟರ್ ದೂರದಲ್ಲಿತ್ತು ಅಂತ ಗೊತ್ತಾಗಿದೆ. ಅಂದಹಾಗೆ ಈ ನೂರ್ ಖಾನ್ ಏರ್ ಬೇಸ್ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ಗೆ ಹತ್ತಿರದಲ್ಲಿದೆ. ಪಾಕ್ ವಾಯುಪಡೆ ಮತ್ತು ಟಾಪ್ ವಿವಿಐಪಿ ಏರ್ ಕ್ರಾಫ್ಟ್ ಗಳನ್ನ ಇದು ಹ್ಯಾಂಡಲ್ ಮಾಡುತ್ತೆ. ಏನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತದ ಸಂವಿಧಾನದ ಪ್ರಕಾರ 3 ಸೇನೆಗಳ ಕಮಾಂಡರ್ ಇನ್ ಚೀಫ್ ಕೂಡ ಹೌದು. ಅವ್ರನ್ನ CDS ಅನಿಲ್ ಚೌಹಾಣ್ ಮತ್ತು 3 ಸೇನೆಗಳ ಮುಖ್ಯಸ್ಥರು ಭೇಟಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಅವ್ರಿಗೂ ಕೂಡ ಬ್ರೀಫ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೇನ್ ಮಾಡಿದ್ವಿ ನಾವು ಅಂತ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಸ್ಫೋಟವಾಗದ ಶೆಲ್ಗಳು ಬಿದ್ದಿದ್ದು ಸೇನೆ ವಶಕ್ಕೆ ಪಡೆದಿತ್ತು. ಅವುಗಳನ್ನು ನಿಷ್ಕ್ರಿಯ ಕೂಡ ಈಗ ಮಾಡಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಆಡಳಿತ ಪಾಕ್ ಶೆಲ್ಲಿಂಗ್ನಿಂದ ಹಾನಿಗೊಳಗಾದ ಪ್ರದೇಶದಲ್ಲಿ ಪರಿಹಾರ ಕಾರ್ಯಗಳನ್ನ ಮಾಡ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಈ ಕಾಶ್ಮೀರ ಗಡಿ ಭಾಗದ ಪ್ರದೇಶಗಳಲ್ಲಿ 9500 ಬಂಕರ್ಗಳಿದಾವೆ. ಇನ್ನೂ ಹೆಚ್ಚಿನ ಬಂಕರ್ಗಳಿಗೆ ಬೇಡಿಕೆ ಇದೆ. ಹೆಚ್ಚುವರಿ ಬಂಕರ್ಸ್ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ಜಮ್ಮು ಕಾಶ್ಮೀರ ಸರ್ಕಾರ ಹೇಳಿದೆ. ಭಾರತ ಅಮಾನತು ಮಾಡಿರೋ ಸಿಂಧೂ ನದಿ ನೀರಿನ ಒಪ್ಪಂದದ ಬಗ್ಗೆ ಇದೀಗ ಪಾಕ್ ಭಾರತದ ಮುಂದೆ ಅಂಗಲಾಚಿದೆ ಅಂತ ವರದಿಯಾಗಿದೆ. ದಯವಿಟ್ಟು ಈ ಕ್ರಮವನ್ನ ಮರುಪರಿಶೀಲನೆ ಮಾಡಿ ಅಂತ ಪಾಕ್ನ ಜಲಸಂಪನ್ಮೂಲ ಇಲಾಖೆ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿದೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಅಮಾನತಿನಿಂದ ಪಾಕಿಸ್ತಾನದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಅಂತ ಪಾಕ್ ಜಲಸಂಪನ್ಮೂಲ ಇಲಾಖೆ ಭಾರತಕ್ಕೆ ಕಳವಳ ವ್ಯಕ್ತಪಡಿಸಿದೆಯಂತೆ. ಇನ್ನು ಮೇ 9ನೇ ತಾರೀಕು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಆಚರಣೆ ವೇಳೆ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದ ಆರೋಪದಲ್ಲಿ ಟೆಕ್ಕಿಯೊಬ್ಬನನ್ನ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಬಂಧಿಸಲಾಗಿದೆ. ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಬಂಧಿತನನ್ನ ಛತ್ತೀಸ್ಗಢ ಮೂಲದ ಶುಭಾಂಶು ಶುಕ್ಲಾ ಅಂತ ಗುರುತಿಸಲಾಗಿದೆ. ಈ ದೂರ್ತನನ್ನ ಬಿಬಿಎಂಪಿ ಹೆಸರು ಇತಿಹಾಸದ ಪುಟವನ್ನ ಸೇರ್ತಾ ಇದೆ. ಮೇ 15ರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರವನ್ನು ಶುರು ಮಾಡುತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಚೇಂಜ್ ಆಗುತ್ತೆ. ಈ ಕುರಿತು ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ರಾಜ್ಯದ ಅತಿದೊಡ್ಡ ಸ್ಥಳೀಯ ಸರ್ಕಾರ ಆಗಲಿರೋ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷರಾಗಿರ್ತಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ. ಇದರೊಂದಿಗೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯಲ್ಲಿ ಸುಗಮ ಆಡಳಿತಕ್ಕಾಗಿ ಗರಿಷ್ಠ 7 ಪಾಲಿಕೆಗಳ ಸ್ಥಾಪನೆ ಮಾಡಲಾಗ್ತಾ ಇದೆ. ಈ ಕಾಯ್ದೆಗೆ ನಿಯಮಾವಳಿ ರೂಪಿಸಿದ ಬಳಿಕ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಜೊತೆಗೆ ಬಿಬಿಎಂಪಿ ಮುಖ್ಯ ಆಯುಕ್ತರ ಹುದ್ದೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರು ಅಂತ ಬದಲಾಯಿಸಲಾಗಿದೆ. ಜೊತೆಗೆ ಹೊಸ ಆಡಳಿತಾಧಿಕಾರಿಯನ್ನ ಕೂಡ ನೇಮಕ ಮಾಡಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಭೂಷಣ್ ರಾಮಕೃಷ್ಣ ಗವಾಯ್ BR ಗವಾಯ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ದ್ರೌಪದಿ ಮುರ್ಮು ಅವರು BR ಗವಾಯ್ ಅವರಿಗೆ ಪ್ರಮಾಣವಚನವನ್ನು ಬೋಧಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ನಿರ್ಗಮಿತ CJ ಸಂಜೀವ್ ಖನ್ನಾ, PM ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಮಂತ್ರಿ ಅಮಿತ್ ಶಾ, ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಸೇರಿ ಹಲವರು ಉಪಸ್ಥಿತರಿದ್ದರು. ಇನ್ನು ನೂತನ CJI BR ಗವಾಯ್ 2025 ನವೆಂಬರ್ 23ನೇ ತಾರೀಕಿನ ತನಕ ಅಧಿಕಾರದಲ್ಲಿರ್ತಾರೆ. ಏನೋ ಕೇಂದ್ರ ಲೋಕಸೇವಾ ಆಯೋಗದ ಅಂದ್ರೆ UPSC ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಅಜಯ್ ಕುಮಾರ್ ನೇಮಕಗೊಂಡಿದ್ದಾರೆ. ಇವರು ಕೇಂದ್ರ ಸರ್ಕಾರದ ರಕ್ಷಣಾ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ಡ್ IAS ಆಫೀಸರ್. ಖಾಸಗಿ ಎಂಜಿನಿಯರಿಂಗ್ ಕಾಲೇಜುಗಳು 20% ಶುಲ್ಕ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವು. ಅಂತಿಮವಾಗಿ 7.5% ಶುಲ್ಕ ಏರಿಕೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಿಣಾಮ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ ಕಾಲೇಜುಗಳ ಎಂಜಿನಿಯರಿಂಗ್ ಕೋರ್ಸ್ಗಳು ದುಬಾರಿಯಾಗಲಿವೆ. ಒಂದು ವಿಚಿತ್ರ ಬೆಳವಣಿಗೆಯಲ್ಲಿ ರಾಜ್ಯದ ಪ್ರಮುಖ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಗೊತ್ತಾ? ಮಾಜಿ ರೌಡಿ ಶೀಟರ್ ಅನ್ನೋ ಡೆಸಿಗ್ನೇಷನ್ ಹೊತ್ತಿರೋ ಕಾಂಗ್ರೆಸ್ ಮುಖಂಡ ಹರೀಶ್ ಇಂಜಾಡಿನ ಆಯ್ಕೆ ಮಾಡಲಾಗಿದೆ. ಈತ ಈ ಹಿಂದೆ ದೇವಸ್ಥಾನಕ್ಕೆ ವಂಚನೆ ಮಾಡಿರೋ ಆರೋಪವನ್ನು ಹೊತ್ತಿದ್ದಾರೆ. ಮರಳು ಮಾಫಿಯಾ ಮತ್ತು ಮರ ಕಳ್ಳ ಸಾಗಾಣಿಕೆ ಆರೋಪ ಕೂಡ ಇತ್ತು. ಹೀಗಾಗಿ ಈ ಆಯ್ಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಏನೋ ಬಿಸಿಲ ಬೇಗೆಯಿಂದ ತತ್ತರಿಸಿರೋ ಭಾರತೀಯರಿಗೆ ಮುಂಗಾರಿನ ಸಿಹಿ ಸುದ್ದಿ ಇದೆ. IMDಯಿಂದ, ಭಾರತೀಯ ಹವಾಮಾನ ಇಲಾಖೆಯಿಂದ. ಬಂಗಾಳಕೊಲ್ಲಿಯ ದಕ್ಷಿಣ ಭಾಗ, ಅಂಡಮಾನ್ ದ್ವೀಪದ ಉತ್ತರ ಭಾಗ ಹಾಗೂ ನಿಕೋಬಾರ್ ಐಲ್ಯಾಂಡ್ನ ಕೆಲ ಪ್ರದೇಶದಲ್ಲಿ ಈಗ ಆಲ್ರೆಡಿ ನೈಋತ್ಯ ಮುಂಗಾರು ಅಧಿಕೃತವಾಗಿ ಶುರುವಾಗಿ ಹೋಗಿದೆ. ಇದರ ನಡುವೆ ಮೇ 16ರಿಂದ 22ನೇ ತಾರೀಕಿನ ತನಕ ಚಂಡಮಾರುತ ಸೃಷ್ಟಿಯಾಗುತ್ತೆ. ಈ ಚಂಡಮಾರುತ ಮೇ 24ರಿಂದ 26ರ ನಡುವೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿಗೆ ಅಪ್ಪಳಿಸುತ್ತೆ ಅಂತ
ಹವಾಮಾನ ಇಲಾಖೆ ಹೇಳಿದೆ. ಈ ಚಂಡಮಾರುತಕ್ಕೆ ಶಕ್ತಿ ಅನ್ನೋ ಹೆಸರನ್ನ ಕೂಡ ಕೊಡಲಾಗಿದೆ. 2 ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು, ಸ್ನೇಹಿತರೆ 2 ಸರ್ಕಾರಿ ಶಾಲೆಯ ಪ್ರಿನ್ಸಿಪಲ್ಗಳು, ಮುಖ್ಯ ಶಿಕ್ಷಕರುಗಳು ಸೇರ್ಕೊಂಡು ಎಣ್ಣೆ ನಂದು ಊಟ ನಿಂದು ಅಂತ ಶಾಲೆಯ ಕ್ಲಾಸ್ ರೂಮ್ನಲ್ಲೇ ಮದ್ಯ ಪಾರ್ಟಿ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಉತ್ತರ ಪ್ರದೇಶದ ಫಯಾಜ್ ನಗರ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆಯಾಗಿದೆ. ಇವ್ರನ್ನೀಗ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಕೇಂದ್ರ ಸಚಿವ ಸಂಪುಟ 3,706 ಕೋಟಿ ರೂಪಾಯಿ ಮೌಲ್ಯದ ಸೆಮಿಕಂಡಕ್ಟರ್ ಪ್ರಾಜೆಕ್ಟ್ಸ್ಗೆ ಅನುಮೋದನೆ ಕೊಟ್ಟಿದೆ. ಈ ಪ್ರಾಜೆಕ್ಟ್ಸ್ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿ HCL ಮತ್ತು ಫಾಕ್ಸ್ಕಾನ್ ಜಂಟಿಯಾಗಿ ಚಿಪ್ ಅಸೆಂಬ್ಲಿ ಮತ್ತು ಪ್ಯಾಕೇಜಿಂಗ್ ಯೂನಿಟ್ ಆರಂಭ ಮಾಡ್ತಾರೆ. ಈ ಹೊಸ ಪ್ರಾಜೆಕ್ಟ್ನಿಂದ ಸುಮಾರು 2,000 ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಿರೋ ಈ ಪ್ಲಾಂಟ್ 2027ರಲ್ಲಿ ಕಾರ್ಯಾರಂಭ ಮಾಡುತ್ತೆ. ಈ ಹೊಸ ಘಟಕದಲ್ಲಿ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ಸ್, ಆಟೋಮೊಬೈಲ್, ಕಂಪ್ಯೂಟರ್ಸ್ ಮತ್ತು ಇತರ ಡಿವೈಸ್ಗಳ ಡಿಸ್ಪ್ಲೇ ಡ್ರೈವರ್ ಚಿಪ್ಸ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ಸರ್ಕಾರ ಇಲ್ಲಿವರೆಗೆ ಒಟ್ಟು 6 ಸೆಮಿಕಂಡಕ್ಟರ್ ಪ್ರಾಜೆಕ್ಟ್ಸ್ಗೆ ಅನುಮೋದನೆ ಕೊಟ್ಟಿದೆ. ಇದರಲ್ಲಿ 1 ಫ್ಯಾಬ್ರಿಕೇಶನ್ ಮತ್ತು 3 ಅಸೆಂಬ್ಲಿ ಯೂನಿಟ್ ಗುಜರಾತ್ನಲ್ಲಿ ನಿರ್ಮಾಣ ಆಗ್ತಾ ಇದ್ರೆ, 1 ಪ್ಯಾಕೇಜಿಂಗ್ ಪ್ಲಾಂಟ್ ಅಸ್ಸಾಂನಲ್ಲಿ ನಿರ್ಮಾಣ ಆಗ್ತಾ ಇದೆ. ಸಿರಿಯಾ ವಿಚಾರದಲ್ಲಿ ಅಮೆರಿಕದ ಪಾಲಿಸಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಸಿರಿಯಾದ ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಹಾಗೂ ಮಾಜಿ ಉಗ್ರ ಅಹಮದ್ ಅಲ್ ಶರಾನನ್ನ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೀಟ್ ಮಾಡಿದ್ದಾರೆ. ಈ ಸಿರಿಯಾ ಮೇಲೆ ಹಲವು ವರ್ಷಗಳ ಹಿಂದೆ ಅಮೆರಿಕ ಹಾಕಿದ್ದ ಎಲ್ಲ ಸ್ಯಾಂಕ್ಷನ್ಸ್ ಅನ್ನು ತೆಗೆದುಹಾಕುವಂತೆ ಟ್ರಂಪ್ ಘೋಷಣೆ ಮಾಡಿದ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆಯಾಗಿದೆ. 4 ದಿನಗಳ ಗಲ್ಫ್ ಪ್ರವಾಸ ಕೈಗೊಂಡಿರೋ ಟ್ರಂಪ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು. ಇದರ ಸೈಡ್ ಲೈನ್ಸ್ ನಲ್ಲಿ ಟ್ರಂಪ್ ಇದೀಗ ಅಲ್ ಶರಾನ ಭೇಟಿ ಮಾಡಿದ್ದಾರೆ. ಅಲ್ಲದೆ ಈ ಅಲ್ ಶರಾ ಜೊತೆ ನಿಂತ್ಕೊಂಡು ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ. ಉಗ್ರರಿಗೆ ಬೆಂಬಲ ಕೊಡುತ್ತಿದ್ದಾರೆ ಅಂತ ಅಮೆರಿಕ 1979ರಿಂದ ಉಗ್ರ ಪೋಷಕ ರಾಷ್ಟ್ರ ಅಂತ ಘೋಷಿಸಿತ್ತು. ಆಮೇಲೆ ಮುಂದುವರೆದು 2004ರಲ್ಲಿ ಸಿರಿಯಾದ ವ್ಯಾಪಾರ, ಹಣಕಾಸು ವಹಿವಾಟಿನ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿತ್ತು. ನಂತರ ಪುನಃ 2011ರಲ್ಲೂ ಅಮೆರಿಕ ಹೆಚ್ಚಿನ ನಿರ್ಬಂಧವನ್ನ ಹೇರಿತ್ತು. ಇದೆಲ್ಲ ಅಮೆರಿಕ ವಿರೋಧಿ ಸರ್ಕಾರ ಇದ್ದಾಗ ಹೇರಿದ್ದ ಬ್ಯಾನ್. ಬಶರ್ ಅಲ್ ಅಸದ್ ಓಡೋದ್ರೊಳಗ ಅವರು ರಷ್ಯಾ ಬೆಂಬಲಿತ ಪುಟಿನ್ ಸಾಕಿದ್ದ ಅಧ್ಯಕ್ಷ. ಅವರನ್ನ ತೊಲಗಿಸಿ ಇವರೆಲ್ಲ ಬಂಡುಕೋರಲ್ಲ ಅಧಿಕಾರ ಹಿಡಿದ ಕೂಡಲೇ ಅಮೆರಿಕದ ನಿಲುವು ಚೇಂಜ್ ಆಗಿದೆ. ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಮತ್ತೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 182 ಪಾಯಿಂಟ್ಸ್ ಗಳಿಸಿ 81,330ಕ್ಕೆ ತಲುಪಿದ್ರೆ, ನಿಫ್ಟಿ 88 ಪಾಯಿಂಟ್ಸ್ ಹೆಚ್ಚಾಗಿ 24,666ಕ್ಕೆ ರೀಚ್ ಆಗಿದೆ. ಐಟಿ ಮತ್ತು ಮೆಟಲ್ ಸ್ಟಾಕ್ ಗಳಿಂದ ಷೇರುಪೇಟೆಗೆ ಬಲ ಬಂದಿದೆ. ಅಮೆರಿಕ ಚೀನಾ ಟ್ಯಾರಿಫ್ ವಾರ್ ನಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಿರೋದು, ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಸದ್ಯಕ್ಕೆ ಎಂಡ್ ಆಗಿರೋದು ಮತ್ತು ಏಪ್ರಿಲ್ ತಿಂಗಳ ರಿಟೇಲ್ ಇನ್ಫ್ಲೇಷನ್ ಚಿಲ್ಲರೆ ಹಣದುಬ್ಬರ 3.1ಕ್ಕೆ ಇಳಿಕೆ ಬೇರೆ ಕಂಡಿದೆ. ಇದು 6 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಹಣದುಬ್ಬರ. ಹೀಗಾಗಿ ದೇಸಿ ಮಾರ್ಕೆಟ್ನಲ್ಲಿ ಚೇತರಿಕೆ ಕಂಡು ಬಂತು. ಸಿಕ್ಕಾಪಟ್ಟೆ ವಾಲೆಟಲ್ ಇತ್ತು, ಕೆಳಗೆಲ್ಲ ಹೋಗಿತ್ತು, ರೆಡ್ಗೂ ಹೋಗಿತ್ತು ಸುಮಾರು ಹೊತ್ತು. ಅಂತಿಮವಾಗಿ ಗ್ರೀನ್ನಲ್ಲಿ ಪಾಸಿಟಿವ್ ನೋಟ್ನಲ್ಲಿ ಎಂಡ್ ಆಗಿದೆ. ಟಾಟಾ ಸ್ಟೀಲ್, ಟೆಕ್ ಮಹೀಂದ್ರಾ, ಇನ್ಫೋಸಿಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಮಾರುತಿ ಸುಜುಕಿ ಗ್ರೀನ್ನಲ್ಲಿದ್ವು. ಏಷ್ಯನ್ ಪೇಂಟ್ಸ್, ಟಾಟಾ ಮೋಟಾರ್ಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, NTPC, ಪವರ್ ಗ್ರಿಡ್ ಕಾರ್ಪೊರೇಷನ್ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಏರಿಕೆಯಾಗಿ 85 ರೂಪಾಯಿ 26 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 485 ರೂಪಾಯಿ ಕಮ್ಮಿಯಾಗಿ 93,859 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 439 ರೂಪಾಯಿ ಕಮ್ಮಿಯಾಗಿ 85,980 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 420 ರೂಪಾಯಿ ಕಮ್ಮಿಯಾಗಿ 96,400 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡು ಇಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.